ಅವಲಕ್ಕಿಯಿಂದ ಲಡ್ಡು ಮಾಡೋಣ ಅಂತ ದ್ರಾಕ್ಷಿ ಸ್ವಲ್ಪ, ಬಾದಾಮಿ ಸ್ವಲ್ಪ ಚೂರು ಮಾಡಿಟ್ಟಿದ್ದೀನಿ, ಬೆಲ್ಲ ಮತ್ತು ಹಸಿಕಾಯಿ ತುರಿ, ಅವಲಕ್ಕಿ ತೊಗೊಳ್ಳೋದು. ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಫಸ್ಟು ಬಾದಾಮಿ ಚೂರು ಮತ್ತು ದ್ರಾಕ್ಷಿ ಹುರಿದಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋದು. ಅದೇ ಬಾಣಲೆಗೆ ಮತ್ತು ಅವಲಕ್ಕಿ ಹಾಕಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಳ್ಬೇಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿರಬೇಕು. ಅವಲಕ್ಕಿನ ಇವಾಗ ಅದೇ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಳ್ಳೋದು. ಈ ಥರ ನಾವು ಅದನ್ನು ಇದು ಮಾಡಿದರೆ ಪುಡಿ ಆಗಬೇಕು, ಅಂಗೈಯಲ್ಲೇ ಅದನ್ನ ಗಿವುಚಿದ್ರೆ ಪುಡಿ ಆಗುತ್ತೆ ನೋಡಿ. ಈ ಥರ ಮಾಡಿಟ್ಕೊಳ್ಬೇಕು. ನಂತರ ಇದನ್ನೆಲ್ಲ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಒಂದೊಂದಕ್ಕೆ ಬೇರೆ ಬೇರೆ ಬಾಣಲಿ ಅಂತ ತೊಗೊಂಡಿಲ್ಲ, ಎಲ್ಲ ಅದರಲ್ಲೇ ಮಾಡ್ತಾಯಿದ್ದೀನಿ. ಅವಲಕ್ಕಿನ ಒಂದು ತಟ್ಟೆಗೆ ಹಾಕ್ಕೊಂಡು ಅದೇ ಬಾಣಲಿಯಲ್ಲಿ ಹಸಿಕಾಯಿ ತುರಿ ಇದೆಯಲ್ವ ಅದನ್ನು ಹುರ್ಕೊಳ್ಬೇಕು. ಸ್ವಲ್ಪ ಅದು ಡ್ರೈ ಆಗಬೇಕು, ಉದುರಾಗಿ ಬರಬೇಕು, ಅಲ್ಲಿವರೆಗೂ ಹುರ್ಕೊಳ್ಬೇಕು. ಈ ಅವಲಕ್ಕಿ ಉಂಡೆ ಲಡ್ಡು ಏನದು ಮಾಡಿದ್ದೀನಿ, ಅದು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಮಾಡಿರೋದು. ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಾಯಿದೆ. ಚೆನ್ನಾಗಿ ಈ ಥರ ಉದುರಾಗಿ ಹುರ್ಕೊಳ್ಬೇಕು. ಶ್ರೀಕೃಷ್ಣನಿಗೆ ಅವಲಕ್ಕಿ ಅಂದರೆ ಇಷ್ಟ ಅಲ್ವಾ, ನೈವೇದ್ಯಕ್ಕೆ ಈ ಥರ ಲಡ್ಡು ಮಾಡಿಡೋಣ ಅನ್ನಿಸ್ತು. ಉದುರಾಗಿ ಹುರಿದಿದ್ದು ತೆಂಗಿನಕಾಯಿ ಇದೆಯಲ್ಲ, ಆ ತುರಿನ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ. ಒಂದೇ ಬಾಣಲಿ ಎಲ್ಲದಕ್ಕೂ, ಅದು ಫುಲ್ ಪ್ರೊಸೀಜರ್ ಮುಗಿಯೋವರೆಗೂ ಒಂದೇ ಬಾಣಲಿ ಅದರಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಬೆಲ್ಲ ಕರಗಲಿಕ್ಕಿಡಬೇಕು. ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ. ಒಂದು 1/4 kg 200 ಗ್ರಾಮ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಜಾಸ್ತಿ ಸಿಹಿ ಬೇಕಿಲ್ಲ ಅನ್ನಿಸ್ತು. ಈ ಕಡೆ ಬೆಲ್ಲ ಕರಗ್ತಾ ಇರಲಿ. ಈ ಕಡೆ ಒಂದು ಸಣ್ಣ ಲೋಟ ಹುರಿಗಡಲೆ ತೊಗೊಂಡಿದ್ದೀನಿ, ಅದನ್ನ ಪುಡಿ ಮಾಡ್ಕೊಳ್ಬೇಕು. ಇನ್ಸ್ಟೆಂಟ್ ಚಕ್ಕುಲಿ ಮಾಡಲಿಕ್ಕೆ ನೈವೇದ್ಯಕ್ಕೋಸ್ಕರ ಅರ್ಜೆಂಟಾಗಿ ಆಗಬೇಕಲ್ವ, ಆವಾಗ ಈ ಥರ ಮಾಡಿಕೊಂಡ್ರೆ ಒಳ್ಳೆಯದು, ಬೇಗನೆ ಆಗುತ್ತೆ. ಪುಡಿ ಮಾಡಿದ್ದು ಹುರಿಗಡಲೆ ಹಿಟ್ಟನ್ನು ಒಂದು ಸರಿ ಜರಡಿ ಇಟ್ಕೊಳ್ಬೇಕು. ಯಾಕೆಂದರೆ ಒಂದೊಂದು ಹುರಿಗಡಲೆ ಅರ್ಧಂಬರ್ಧ ಹಾಗೆ ಅಲ್ಲೇ ಉಳಿದಿರುತ್ತೆ, ಹಾಗಾಗಿ ಜರಡಿ ಮಾಡಬೇಕು. ಹುರಿಗಡಲೆಗೆ ಯಾವ ಲೋಟ ತೊಗೊಂಡಿದ್ದೀನೋ ಅದೇ ಲೋಟದಲ್ಲಿ 3 ಲೋಟ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ಬೆಲ್ಲ ಚೆನ್ನಾಗಿ ನೊರೆ ಬರ್ತಾಯಿದೆ, ಪಾಕ ಆಗ್ತಾಯಿದೆ. ಒಂದೆಳೆಯಷ್ಟು ಪಾಕ ಬಂದರೆ ಸಾಕು. ಆನಂತರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದಾಗುತ್ತೆ. ಅರ್ಧ ಚಿಟಿಕೆ ಉಪ್ಪು ಸೇರಿಸಿದ್ದೀನಿ. ಸ್ವೀಟ್ ಅಂದರೆ ಸಿಹಿಗೆ ಒಂಚೂರು ಉಪ್ಪಿದ್ರೆ ಒಳ್ಳೆಯದು. ಇವಾಗ ಹುರಿದಿರೋ ಕೊಬ್ಬರಿ ಇದೆಯಲ್ವ, ಅದನ್ನ ಕಾಯಿ ತುರಿ ಅದನ್ನ ಹಾಕ್ಕೊಳ್ಬೇಕು. ಮತ್ತು ಹುರಿದಿಟ್ಟಿರೋದು ಬಾದಾಮಿ ಮತ್ತು ದ್ರಾಕ್ಷಿ ಇದೆಯಲ್ವ, ಅದನ್ನೂ ಇದಕ್ಕೆ ಹಾಕ್ಕೊಳ್ಳೋದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಅವಲಕ್ಕಿನೂ ಸೇರಿಸ್ಕೊಳ್ಬೇಕು. ಸೇರಿಸಿ 1-2-3 ಸರ್ತಿ ಚೆನ್ನಾಗಿ ಮಗಚಬೇಕಿದು. ಬೇಗನೆ ಆಗುತ್ತೆ ಅಲ್ವಾ, ಅರ್ಜೆಂಟಿಗೆ ನೈವೇದ್ಯಕ್ಕೆಲ್ಲ ಇದೇ ಒಳ್ಳೆಯದಾಗುತ್ತೆ. ಅವಲಕ್ಕಿನೂ ಹಾಕ್ಕೊಂಡು ಚೆನ್ನಾಗಿ ಮಗಚ್ಕೊಳ್ಳೋಣ. ಬೇಗನೆ ಆಗೋ ಈ ರೀತಿಯ ಒಂದು ತಿಂಡಿ ಎಲ್ರಿಗೂ ಇಷ್ಟವಾಗುತ್ತೆ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಇದು ಯೂಸ್ಫುಲ್ ಅಂದ್ಕೊಂಡಿದ್ದೀನಿ. ಬೇಗನೆ ಆಗೋದು ಯಾರಿಗೆ ಬೇಡ ಹೇಳಿ. ಚೆನ್ನಾಗಿ ತುಂಬ ಬಿಸಿ ಇದೆ, ಉಂಡೆ ಕಟ್ಟೋದು ಕಷ್ಟ. ಎಲ್ಲ ಚೆನ್ನಾಗಿ ಮಗಚಾಗಿತ್ತಲ್ವ, ಒಂದೊಂದೇ ಉಂಡಕ್ಕೆ ಬಿಸಿ ಇದೆ. ಕೃಷ್ಣ ಕೃಷ್ಣ ಅಂದ್ಕೊಂಡೆ ಉಂಡೆ ಕಟ್ತಾಯಿದ್ದೀನಿ. ಇನ್ಸ್ಟೆಂಟ್ ಅವಲಕ್ಕಿ ಲಡ್ಡು ರೆಡಿ ಆಗ್ತಾಯಿದೆ. ಅದು ಉಂಡೆ ಅಂಟ್ತಾ ಇಲ್ಲ, ಕೈಗೂ ಆಗ್ತಾಯಿಲ್ಲ, ಹಾಗಾಗಿ ನಿಧಾನಕ್ಕೇ ಮಾಡ್ತಾಯಿದ್ದೀನಿ. ಸ್ವಲ್ಪ ತಣ್ಣಗಾದರೆ ಚೆನ್ನಾಗಿರುತ್ತೆ, ಕರೆಕ್ಟ್ ಆಗುತ್ತೆ. ಸ್ವಲ್ಪ ತಣ್ಣಗಾದ ಮೇಲೇ ಇದನ್ನ ಉಂಡೆ ಕಟ್ಟಕ್ಕೆ ಹೋದರೆ ಸರಿ ಬರುತ್ತೆ. ಅವಲಕ್ಕಿ ಲಡ್ಡು ರೆಡಿ ಆಯಿತು. ಮತ್ತು ಇವಾಗ ಚಕ್ಕುಲಿಗೆ ಮಾಡ್ಕೊಳ್ಬೇಕು. ಒಂದು ಪಾತ್ರೆಗೆ 3 ಲೋಟ ಅಕ್ಕಿ ಹಿಟ್ಟು ಹಾಕಿದ್ದೀನಲ್ವ, ಅದನ್ನ ಹಾಕ್ಕೊಳ್ಬೇಕು. ಸೇಮ್ ಹುರಿಗಡಲೆಗೆ ಯಾವ ಲೋಟ ತೊಗೊಂಡಿದ್ದೀನೋ ಅಕ್ಕಿ ಹಿಟ್ಟಿಗೂ ಅದೇ ಲೋಟ. ಹುರಿಗಡಲೆ 1 ಲೋಟ, ಅಕ್ಕಿ ಹಿಟ್ಟು 3 ಲೋಟ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇವಾಗ ಹುರಿಗಡಲೆ ಹಿಟ್ಟನ್ನು ಹಾಕ್ಕೊಳ್ಳೋದು. ಮತ್ತು ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿನೂ ಹಾಕ್ಕೊಳ್ಬೇಕು. ಒಂಚೂರು ಇಂಗು ಸೇರಿಸ್ಕೊಂಡು, ಮತ್ತು ಜೀರಿಗೆ 1 ಟೀ ಸ್ಪೂನ್ ಹಾಕಿದ್ದೀನಿ. ಬಿಳಿ ಎಳ್ಳು ಹಾಕ್ಕೊಳ್ಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಆದಮೇಲೆ ಏನು ಮಾಡ್ತೀನಿ, ಬಿಸಿ ಎಣ್ಣೆ, ಬೆಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು. ಒಂದು 20 ಗ್ರಾಮ್ ಅಷ್ಟು ಬಿಸಿ ಎಣ್ಣೆ ಕಾಯಿಸಿ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಸೌಟಲ್ಲೇ ಅದನ್ನ ಫಸ್ಟು ಚಮಚದಲ್ಲೇ ಮಿಕ್ಸ್ ಮಾಡಬೇಕು. ನಂತರ ಕೈಯಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದರೆ ಒಳ್ಳೆಯದು. ಡ್ರೈ ಪೌಡ್ರನ್ನು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಬೇಕು. ಆನಂತರ ಎಣ್ಣೆ ಹಾಕಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು. ನಂತರ ಕೈಯಲ್ಲಿ ಚೆನ್ನಾಗಿ ಎಲ್ಲ ಹಿಟ್ಟಿಗೂ ಎಣ್ಣೆ ಸೇರಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕು. ಅದು ಉಂಡೆ ಕಟ್ಟಲಿಕ್ಕೆ ಬರಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕು. ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು. ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಿರೋರು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ. ವಿಡಿಯೋ ನೋಡ್ಬೋದು, ನನ್ನ ಚಾನಲಲ್ಲಿ ಏನೇನು ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಇವಾಗ ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಥರ ಹಿಟ್ಟೆಲ್ಲ ಚೆನ್ನಾಗಿ ಕಲಸಿ ಆದಮೇಲೆ ಅದು
ಕೈಯಲ್ಲಿ ಉಂಡೆ ಆಗುತ್ತಲ್ಲ ಆ ಥರ ಬರಬೇಕು. ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ರೊಟ್ಟಿಗೆಲ್ಲ ಕಲಿಸ್ತೀವಲ್ಲ ಆ ಥರ ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಬೇಕು. ನನಗೆ ಚಕ್ಕುಲಿ ಮಾಡೋಕ್ಕೆಲ್ಲ ಟೈಮ್ ಇರಲಿಲ್ಲ, ಟೈಮ್ ಆಗೋಗಿತ್ತು, ಪೂಜೆಗೆಲ್ಲ ಬೇಗನೆ ಮಾಡ್ಕೊಳ್ಬೇಕಿತ್ತು. ಹಾಗಾಗಿ ಈ ಥರ ಡೈರೆಕ್ಟ್ ಎಣ್ಣೆಗೇ ಚಕ್ಕುಲಿಯನ್ನು ಈ ರೀತಿ ಬಿಟ್ಟಿದ್ದೀನಿ. ಈ ಕ್ರಮದಲ್ಲಿ ಮಾಡಿದ ಅವಲಕ್ಕಿ ಉಂಡೆ ಮತ್ತು ಚಕ್ಕುಲಿ ನಿಮಗೆಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾದರೆ ಒಂದು ಲೈಕ್ ಕಮೆಂಟ್ ಕೊಡೋದನ್ನು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ. ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ನೀವು ಒಂದು ಸರ್ತಿ ಈ ಥರ ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟವಾದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ, ಫ್ರೆಂಡ್ಸ್ ಸರ್ಕಲಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಈ ರೀತಿಯೇ ಎಲ್ಲ ಚಕ್ಕುಲಿಗಳನ್ನು ಮಾಡ್ಕೊಳ್ತೀನಿ. ಪೂಜೆಗೂ ಅರ್ಧ ಸಿದ್ಧತೆ ಮಾಡ್ಕೊಂಡದ್ದಾಗಿದೆ. ಚಕ್ಕುಲಿನೂ ಮಾಡಿದ್ದು ಒಂಥರ ಇಷ್ಟ ಆಯಿತು. ಉಂಡೆನೂ ಮಾಡಿರೋದು. ಕರೆಂಟ್ ಇರಲಿಲ್ಲ. ಅವಲಕ್ಕಿನ ಒಂದು ಸರ್ತಿ ಮಿಕ್ಸಿ ಜಾರಿಗೆ ಹಾಕಿ ದಪ್ಪ ತರಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಪವರ್ ಇರಲಿಲ್ಲ, ಹಾಗಾಗಿ ನಾನು ಕೈಯಲ್ಲೇ ಅದನ್ನ ಪುಡಿ ಮಾಡಬೇಕಾಯಿತು. ನಮ್ಮನೆ ಕೃಷ್ಣನಿಗೆ ಸಿಂಪಲಾಗಿ ಡೆಕೋರೇಷನ್ ಮಾಡಿ ಪೂಜೆ ಮಾಡಿದ್ದೀನಿ. ನೈವೇದ್ಯನೂ ಅರ್ಪಿಸಿದ್ದೀನಿ. ವಿಡಿಯೋ ನೋಡಿದವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ರೆಸ್ಪೆಕ್ಟ್ ಯು ಆಲ್, ಟೇಕ್ ಕೇರ್, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಎಲ್ಲರೂ ವಿಡಿಯೋಗೆ ಕಮೆಂಟ್, ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.